ಹೃದಯ ಪದ್ಮ ಎಂದರೆ ಏನು? ರಜೋಭಿಃ ಸಮಸಂಖ್ಯಾಕಾಃ ಪಾರ್ಥಿವೈರಃ ಜಂತಮಃ ತೇಷಾಂ ಯೇ ಕೇಚನೇಹಂತೆ ಶ್ರೇಯೋ ವೈ ಮನುಜಜಾದಯಃ. ಮಣ್ಣಿನ ಧೂಳಿನ ಸಂಖ್ಯೆಗಳು ಅಪಾರ, ಅದು ಬಹಳ ಸೂಕ್ಷ್ಮ ಎಂದು ಆರ್ಯೋಕ್ತಿ ಇದೆ. ಈ ಧೂಳಿನ ಕಣದಲ್ಲಿ ಒಂದರಂತೆ ಒಂದು ಜೀವಜಂತುಗಳು ಇವೆ. ಇವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಎಷ್ಟು ಜೀವಜಂತುಗಳು ಇರಬಹುದು ಎಂಬುದೇ ಒಂದು ಅನ್ಯೋಹವಾಗಿದೆ. ಇಂತಹ ಜೀವರಾಶಿಗಳ ಮಧ್ಯದಲ್ಲಿ ಮನುಷ್ಯನೂ ಒಂದು ಜೀವಜಂತು. ಆದರೆ ಕೆಲವು ಮನುಷ್ಯರು ತನಗಿಂತ ಸಮ ಮಿಗಿಲಾದವರೇ ಇಲ್ಲ, ತಾನೇ ದೊಡ್ಡವನು ಎಂದು ವರ್ತಿಸುತ್ತಾನೆ. ಎಷ್ಟು ಆಶ್ಚರ್ಯದ ಸಂಗತಿ ಇದಲ್ಲವೇ? ಹಾಗಾದಲ್ಲಿ ಶ್ರೀ ರಾಮಕೃಷ್ಣ ಪರಮಹಂಸರು ಭವತಾರಿಣಿಯನ್ನು ಸ್ಥಾಪಿಸಿ ದಿವ್ಯವಾದ ಪವಿತ್ರವಾದ ಸಾಧನಾ ಪರ್ವವನ್ನೇ ಅನುಷ್ಠಾನ ರೂಪದಲ್ಲಿ ಇಡೀ ಜಗತ್ತಿಗೆ ತೋರಿಸಿದ ಮಹಾನ್ ಸತ್ಪುರುಷರು. ಅವರು ಅವರ ಉಪದೇಶ ಅಮೃತಗಳು ನೀಡುವಾಗ ಹೃದಯವನ್ನು ಸ್ಪರ್ಶಿಸಿ ಭಗವತಿ ಜಗನ್ಮಾತೆ ಭವತಾರಿಣಿ ಇಲ್ಲಿದ್ದಾಳೆ ಎಂದು ತಮ್ಮ ಅದ್ಭುತ ಅನುಭವ ನುಡಿಗಳಲ್ಲಿ ವಿವರಿಸುತ್ತಿದ್ದರು. ಮೊದಲು ಹೃದಯ ಮಂದಿರದಲ್ಲಿ ಭಗವತ್ ಶಕ್ತಿಯನ್ನು ಪ್ರತಿಷ್ಠಾಪಿಸಿಕೊಳ್ಳಿ, ನಂತರದಲ್ಲಿ ಇಚ್ಛೆಯಾದರೆ ಉಪನ್ಯಾಸ ಕೊಡಿ. ವಿವೇಕ ವೈರಾಗ್ಯ ಗಳಿಸಿಕೊಳ್ಳದೆ ಕೇವಲ ಬ್ರಹ್ಮ ಬ್ರಹ್ಮ ಎಂದು ಹೇಳುತ್ತಿದ್ದರೆ ಏನು ದೊರೆಯಿತು? ಬರೀ ಶಂಖಧ್ವನಿ ಮಾತ್ರ ಎಂದು ತಿಳಿಸಿ ಒಂದು ಸರಳ ಉದಾಹರಣೆಯನ್ನು ನೀಡುತ್ತಾರೆ. ಒಂದು ಹಳ್ಳಿಯಲ್ಲಿ ಪದ್ಮಲೋಚನ ಎಂಬ ಹುಡುಗ ಇದ್ದ. ಜನರು ಅವನನ್ನು ಪುದೋ ಪುದೋ ಎಂಬುದಾಗಿ ಕರೆಯುತ್ತಿದ್ದರು. ಅದೇ ಹಳ್ಳಿಯಲ್ಲಿ ಒಂದು ಶಿಥಿಲವಾದ ದೇವಸ್ಥಾನ ಇತ್ತು. ಒಳಗೆ ವಿಗ್ರಹವೇ ಇರಲಿಲ್ಲ. ಅದರ ಗೋಡೆಗಳ ಮೇಲೆ ಅಶ್ವತ್ಥ ವೃಕ್ಷ ಮತ್ತು ಇನ್ನೇನೋ ಗಿಡಮರಗಳು ಬೆಳೆದುಕೊಂಡಿದ್ದವು. ದೇವಾಲಯದ ಒಳಗೆ ಬಾವಲಿಗಳು ಕೂಡ ಭಾಸವಾಗಿದ್ದವು. ನೆಲ ಅವುಗಳ ಹಿಕ್ಕೆ ಮತ್ತು ಧೂಳಿನಿಂದ ತುಂಬಿ ಹೋಗಿತ್ತು. ಅಲ್ಲಿ ಯಾರೂ ಹೋಗುತ್ತಲೇ ಇರಲಿಲ್ಲ. ಒಂದು ದಿನ ಮುಸ್ಸಂಜೆಯಾದ ಮೇಲೆ ಆ ದೇವಾಲಯ ಕಡೆಯಿಂದ ಶಂಖಧ್ವನಿಯು ಬರಲು ಆರಂಭಿಸಿತು. ಹಳ್ಳಿಯ ಜನರು ಭಾವಿಸಿದರು, ಬಹುಶಃ ದೇವಾಲಯದ ಯಾರೋ ದೇವರನ್ನು ಪ್ರತಿಷ್ಠಾಪನೆ ಮಾಡಿರಬೇಕು. ಸಾಯಂ ಮಂಗಳಾರತಿ ನಡೆಯುತ್ತಿದೆ. ಮಕ್ಕಳು, ಮರಿಗಂಡಸರು, ಹೆಂಗಸರು, ದೊಡ್ಡವರು, ಚಿಕ್ಕವರು ಎಲ್ಲರೂ ದೇವಾಲಯದ ಕಡೆಗೆ ಓಡೋಡಿ ಬಂದರು. ಅವರಲ್ಲಿ ಒಬ್ಬ ಮೆತ್ತನೆ ಬಾಗಿಲು ತಳ್ಳಿ ನೋಡುತ್ತಾನೆ. ಪದ್ಮಲೋಚನ ಒಂದು ಕಡೆ ನಿಂತುಕೊಂಡು ಭೌಂ ಭೌಂ ಎಂದು ಶಂಖವನ್ನು ಊದುತ್ತಿದ್ದಾನೆ. ದೇವರನ್ನು ಪ್ರತಿಷ್ಠಾಪಿಸಲೂ ಇಲ್ಲ, ನೆಲವನ್ನು ಗುಡಿಸಿಲ್ಲ, ಸಾರಿಸಿಲ್ಲ. ಹೇರಳವಾಗಿ ಹಿಕ್ಕೆಯ ರಾಶಿ ಬಿದ್ದುಬಿಟ್ಟಿದೆ. ಆಗ ಅವನು ಗಟ್ಟಿಯಾಗಿ ಕೂಗಿ ಪದ್ಮಲೋಚನನಿಗೆ ಹೇಳಿದ, ಮೂರ್ತಿಯನ್ನು ನಿಲ್ಲಿಸಲಿಲ್ಲ ಗುಡಿಯ ಪೀಠದಲ್ಲಿ, ಆದರೂ ಶಂಖವನ್ನು ಊದುತ್ತಿರುವೆ ಎಂದು. ಹಾಗೆಯೇ ಹೃದಯ ಮಂದಿರದಲ್ಲಿ ಭಗವಂತನನ್ನು ಪ್ರತಿಷ್ಠಾಪಿಸಬೇಕು ಎಂಬುದಾಗಿ ಇಚ್ಛೆಯನ್ನು ಪಡುತ್ತಿದ್ದರೆ ಕೇವಲ ಭೌಂ ಭೌಂ ಎಂದು ಶಂಖ ಊದಿದರೆ ಏನು ಫಲ? ಮೊದಲು ಚಿತ್ತಶುದ್ಧಿಯಾಗಬೇಕು. ಮನಸ್ಸು ಶುದ್ಧವಾಯಿತು, ಆಗ ಭಗವಂತ ಬಂದು ಆಸೀನನಾಗುತ್ತಾನೆ. ಬಾವಲಿಯ ಹಿಕ್ಕೆಯ ರಾಶಿ ಸುಮ್ಮನೆ ಬಿದ್ದಿದ್ದರೆ ಭಗವಂತನ ಪ್ರತಿಷ್ಠಾಪನೆ ಮಾಡಲಾಗದು. 11 ಬಾವಲಿ ಎಂಬುವುದು ನಮ್ಮ 11 ಇಂದ್ರಿಯಗಳು. 5 ಇಂದ್ರಿಯ, 5 ಕರ್ಮೇಂದ್ರಿಯ ಮತ್ತು ಮನಸ್ಸು ಎಂದು ಶ್ರೀ ರಾಮಕೃಷ್ಣ ಪರಮಹಂಸರು ಬೋಧಿಸುತ್ತಾರೆ. ಸಾಮಾನ್ಯ ಮನುಜರ ಅವಸ್ಥೆ ಪದ್ಮಲೋಚನಂತೆಯೇ ಸರಿ. ರಾಮಕೃಷ್ಣ ಪರಮಹಂಸರು ಅತ್ಯಂತ ಪರಿಣಾಮಕಾರಿಯಾದ ಬೋಧನೆಯೆಂದರೆ ಹೃನ್ಮಂದಿರದಲ್ಲಿ ಭಗವಂತನನ್ನು ಸ್ಥಾಪಿಸಿ ಸಾಧನೆಯನ್ನು ಆರಂಭಿಸುವುದು. ದುರದೃಷ್ಟವಶಾತ್ ಕಾಲಘಟ್ಟದ ಪರಿಣಾಮವೋ ಎಂಬಂತೆ ಮಾನವನು ಭಕ್ತಿ ಸಾಧನೆ, ಭಗವತ್ಪ್ರೇಮ ಇತ್ಯಾದಿಗಳನ್ನು ಅಂತರ್ಯದಲ್ಲಿ ಆಚರಣೆಗೆ ತರದೆ ಬಾಹ್ಯವಾಗಿ ವಿಜೃಂಭಿಸುವುದನ್ನು ಕಾಣುತ್ತಾ ಬರುತ್ತಿದ್ದೇವೆ. ಈ ಕಾರಣದಿಂದಲೇ ಪರಮಹಂಸರು ಮೊದಲು ಭಗವತಿಯನ್ನು ತಮ್ಮ ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಆ ಬ್ರಹ್ಮ ಆನಂದವನ್ನು ಅನುಭವಿಸಿ ಅನಂತರ ತಮ್ಮ ಬಳಿಗೆ ಸಾರಿದ ಪ್ರತಿಯೊಬ್ಬರಿಗೂ ಹೃದಯ ಮಂದಿರದ ಮಹತ್ವವನ್ನು ತಿಳಿಸುತ್ತಾ ಬರುತ್ತಿದ್ದರು. ಹಾಗಾಗಿ ಪ್ರತಿಯೊಬ್ಬರ ಹೃದಯದಲ್ಲಿ ಭಗವಂತನ ಶಕ್ತಿಯನ್ನು ತುಂಬಿಕೊಂಡು ತದನಂತರ ಬಾಹ್ಯ ಚಟುವಟಿಕೆಗಳಿಗೆ ಧುಮುಕಬೇಕು ಎಂದು ಬಾರಿ ಬಾರಿಗೂ ಬೋಧಿಸುತ್ತಿದ್ದರು. ಶರನ್ನವರಾತ್ರಿಯ ಪವಿತ್ರ ಪರ್ವ ಆರಂಭವಾಗುತ್ತಿದೆ. ಹಾಗಾಗಿ
ರಾಮಕೃಷ್ಣ ಪರಮಹಂಸರ ಮೂಲ ಉಪದೇಶವಾದ ಹೃದಯ ಮಂದಿರದ ನಿರ್ಮಾಣವನ್ನು ಕೈಗೊಳ್ಳಬೇಕಿದೆ. ಒಮ್ಮೆ ಆ ಭವತರಾಣಿಯ ದಿವ್ಯ ಸ್ವರೂಪ ಹೃದಯ ಮಂದಿರದಲ್ಲಿ ಸದಾ ನೆಲೆಸುವಂತೆ ಮಾಡಿದ್ದೇ ಅದರಲ್ಲಿ ನಿಜವಾದ ಅರ್ಥದಲ್ಲಿ ಭಗವತ್ ಭಕ್ತರು ಎಂದೆನಿಸಿಕೊಳ್ಳುತ್ತೇವೆ. ಇಲ್ಲದಲ್ಲಿ ಕೇವಲ ಪದ್ಮಲೋಚನನಂತೆ ಶಂಖವನ್ನು ಊದುತ್ತಾ ನಿಷ್ಪ್ರಯೋಜಕ ಜೀವನವನ್ನು ನಡೆಸಬೇಕಾಗುತ್ತದೆ. ಹೃದಯ ಪದ್ಮ ಈ ಪದವನ್ನು ಅರ್ಥಪೂರ್ಣವಾಗಿ ಭವತಾರಿಣಿ ಜಗನ್ಮಾತೆ ಕಾಳೀದೇವಿಯಲ್ಲಿ ಸಾಕ್ಷಾತ್ಕರಿಸಿದವರೇ ಶ್ರೀ ರಾಮಕೃಷ್ಣ ಪರಮಹಂಸರು. ಸಾಧಕರಿಗೆ ಇದೊಂದು ಅದ್ಭುತ ಅಂಶ. ಸಾಮಾನ್ಯವಾಗಿ ದೇವಸ್ಥಾನಗಳನ್ನು, ದೇವಮಂದಿರಗಳನ್ನು, ಗುಡಿಗಳನ್ನು ನಿರ್ಮಿಸುವ ಜನರನ್ನು ನೋಡುತ್ತಿರುತ್ತೇವೆ. ಆದರೆ ತಮ್ಮ ತಮ್ಮ ಹೃದಯ ಮಂದಿರದ ಬಗ್ಗೆ ಬಹುತೇಕರಿಗೆ ತಿಳಿದೇ ಇಲ್ಲ ಎಂದೆನಿಸುತ್ತದೆ. ಈ ಆಧುನಿಕತೆಯ ಪ್ರವಾಹದಲ್ಲಿ ದೇವಸ್ಥಾನಗಳು, ಮಂದಿರಗಳು ಬಾಹ್ಯ ಆಡಂಬರಕ್ಕೆ ಸೀಮಿತವಾಗಿಯೇ ವಿನಃ ಆಂತರಿಕ ಹೃನ್ಮಂದಿರದ ಬಗ್ಗೆ ಕಿಂಚಿತ್ತೂ ಪರಿವೆಯೇ ಇಲ್ಲ. ಇದಕ್ಕೆ ಮೂಲ ಕಾರಣ ಜೀವನ ಶೈಲಿಯೇ ಬದಲಾಗಿರುವುದು. ವಾಸ್ತವದಲ್ಲಿ ಮಾನವ ತನ್ನ ಮನಸ್ಸಿನ ನಿಯಂತ್ರಣವನ್ನೇ ತಪ್ಪಿದ್ದಾನೆ. ಮನಸ್ಸು ಹುಚ್ಚು ಕುದುರೆಯಂತೆ ಅಷ್ಟ ದಿಕ್ಕಿಗಳಿಗೂ ವ್ಯಾಪಿಸುತ್ತಿದೆ. ಯಾರಲ್ಲಿಯೂ ತನ್ನ ಹೃದಯ ಪದ್ಮದಲ್ಲಿ ಭಗವದ್ ಶಕ್ತಿಯ ಅರಿವೇ ಇಲ್ಲದೆ ಬಾಹ್ಯ ಆಡಂಬರಗಳಿಗೆ ಸೀಮಿತವಾಗಿದೆ. ಈ ಲೇಖನವನ್ನು ಬರೆದವರು ಹೃದಯ ಮಂದಿರದಲ್ಲಿ ಮೊದಲು ಭಗವಂತನ ಪ್ರತಿಷ್ಠಾಪನೆಯಾಗಲಿ. ಸ್ವಾಮಿ ಜಪಾನಂದರು, ಶ್ರೀ ರಾಮಕೃಷ್ಣ ಸೇವಾಶ್ರಮ.